ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ಅದ್ದೂರಿಯಾಗಿ ಜರುಗಿದ ಮಹಿಳಾ ದಿನಾಚರಣೆ. ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಜನಪರವಾಗಿದೆ. ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿ. ವಂಶ ಆಸ್ಪತ್ರೆಯ ವತಿಯಿಂದ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭ ಹಾಗೂ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ದಿನಾಚರಣೆ ಹಿನ್ನೆಲೆ ನಗರದ ಎಸ್ವಿಪಿ ವೃತ್ತದಿಂದ ಜಗತ್ ವೃತ್ತದವರೆಗೆ ಮಹಿಳೆಯರಿಂದ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಇನ್ನು ಬೈಕ್ ರ್ಯಾಲಿಯ ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಜಗಜ್ಯೋತಿ ಬಸವೇಶ್ವರ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಬೈಕ್ ರ್ಯಾಲಿಯನ್ನ ವಿಜೃಂಭಣೆಯಾಗಿ ನೆರವೇರಿಸಲಾಯಿತು. ಬಳಿಕ ನಗರದ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದ ಕಲಬುರಗಿ ಜಿಲ್ಲಾ ಘಟಕ ಪದಾಧಿಕಾರಿಗಳ ಪದಗ್ರಹಣ, ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಸುಭದ್ರ ರೇಖೆಗಳು ಕವನ ಸಂಕಲನ ಪುಸ್ತಕ ಬಿಡುಗಡೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಿಂತ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಅವರು, ಮಹಿಳೆಯರು ಇಂದಿನ ಯುಗದಲ್ಲಿ ಪುರುಷರಿಗೆ ಸಮನಾಗಿ ವಿವಿಧ ಕ್ಷೇತ್ರದಲ್ಲಿ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಅವರನ್ನು ಇನ್ನಷ್ಟು ಉನ್ನತ ಸ್ಥಾನಗಳನ್ನು ನೀಡುವ ಮೂಲಕ ಮುಖ್ಯ ವಾಹಿನಿಗೆ ತರುವುದು ತುಂಬಾ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬಳಿಕ ಮಾತನಾಡಿದ ಪತ್ರಕರ್ತೆ ರಶ್ಮಿ ಅವರು, ಸಮಾಜಕ್ಕೆ ಮಹಿಳೆಯರು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಯುಗ ಯುಗಾಂತರಗಳಿಂದಲೂ ಮಹಿಳೆಯರು ಪುರುಷರ ಸಮನಾಗಿ ವಿವಿಧ ಕ್ಷೇತ್ರದಲ್ಲಿ ಸೇವೆಗೈಯುತ್ತಿದ್ದು, ಮಹಿಳೆಯರ ಸಬಲೀಕರಣಕ್ಕೆ ಸರ್ಕಾರ ಒತ್ತು ನೀಡಬೇಕು ಎಂದು ಹೇಳಿದರು. ತದನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘದ ರಾಜ್ಯಾಧ್ಯಕ್ಷೆ ರಮಾ ಆರ್ ಅವರು, ಸರ್ಕಾರಿ ಇಲಾಖೆಗಳು ಸೇರಿದಂತೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಮಹಿಳೆಯರು ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನಷ್ಟು ಮಹಿಳೆಯರನ್ನು ಮುಖ್ಯ ವಾಹಿನಿಗೆ ತರುವ ಕೆಲಸಗಳು ಆಗಬೇಕಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಅಕ್ಕ ಮಹಾದೇವಿ ಆಶ್ರಮದ ಮಾತೋಶ್ರೀ ಪ್ರಭುಶ್ರೀ ತಾಯಿ, ವಕೀಲರಾದ ಸುನಿಲ್ ಕುಮಾರ್ ವಂಟಿ, ಶರಣಮ್ಮ ಪಾಟೀಲ್, ಪ್ರಾಂಶುಪಾಲರಾದ ಡಾಕ್ಟರ್ ರತಿಕಾಂತಿ ಕ್ಯಾತನಾಳ್, ಡಾಕ್ಟರ್ ಶೈಲಜಾ ಸಿವಿ, ಸಂಘದ ಜಿಲ್ಲಾಧ್ಯಕ್ಷರಾದ ನಂದಿನಿ ಸನ್ಬಾಳ್, ಕಾರ್ಯದರ್ಶಿ ಸುಮಂಗಲಾ ಸಂಗಾವಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಅಂತಾರಾಷ್ಟ್ರೀಯ ಮಹಿಳೆಯರ ಒಂದು ದಿನಾಚರಣೆ ಯುರೋಪ್ನಲ್ಲಿ, ಇಂಗ್ಲೆಂಡ್ನಲ್ಲಿ 1909ರಲ್ಲಿ ಪ್ರಾರಂಭ ಮಾಡಿ, ಆಗ ಎಲ್ಲ ಕಡೆ ನೋಡಿದಲ್ಲಿ ಪುರುಷ ಪ್ರಧಾನ ನಮಗೆ ಸಮಾನವಾದಂಥ ಹಕ್ಕು ಕೊಟ್ಟಿಲ್ಲ ಅಂತಕ್ಕಂಥ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಹೋರಾಟದಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೇಳಬೇಕಾಗುತ್ತೆ, ನಮ್ಮ ರಾಷ್ಟ್ರದಲ್ಲಿ ಆ ಸಮಾನವಾದಂಥ ಅಧಿಕಾರ ಬಹುಶಃ ಯುರೋಪಿಯನ್ ಸ್ಟೇಟ್ ಆಗಲಿ ಅಥವಾ USA ಕೂಡ ಮಹಿಳೆಯರಿಗೆ ಓಟಿನ ಅಧಿಕಾರ ಅನೇಕ ರಾಷ್ಟ್ರದಲ್ಲಿ ಕೊಟ್ಟಿಲ್ಲ. ಆದರೆ ನಾವು ಅಂಬೇಡ್ಕರ್ ಅವರಿಗೆ ಇವತ್ತು ನೆನೆಸ್ಕೋಬೇಕಾಗುತ್ತೆ. ಅವರು ನಮ್ಮ ಸಂವಿಧಾನದಲ್ಲಿ ಸಮಾನವಾದ
ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ನಾವು ನಮ್ಮ ರಾಷ್ಟ್ರ ತಾವೆಲ್ಲರಿಗೂ ಗೊತ್ತಿದ್ದಂಥ ವಿಷಯ, ಪುರುಷ ಪ್ರಧಾನದಂಥ ರಾಷ್ಟ್ರ. ಆದರೆ ನಮ್ಮ ಮನಸ್ಸಲ್ಲಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತದ. ನಮ್ಮ ಮನಸ್ಸಲ್ಲಿ ಏನಿದೆ, ನಾನು ಫೋಟೋ ಹಾಕಿಲ್ಲ ಮನೆಯಲ್ಲಿ. ಭಾಳ ಜನ ಇಲ್ಲಿ ಅವರು ಮನೆ ತೆಗೆದು ಹಾಕಿದ್ದಾರೆ, ನಾನು ನೋಡಿದ್ದೀನಿ. ಆ ಫೋಟೋ ಏನು ಹಾಕಿದ್ದಾರೆ ಅಂತಂದರೆ, ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ, ಐ ಆಮ್ ದ ಹೆಡ್ ಆಫ್ ಮೈ ಹೌಸ್. ಈ ಮನೆ ಯಜಮಾನ ನಾನು, ನನ್ನ ಹೆಂಡತಿಯ ಪರ್ಮಿಷನ್ ಇದೆ ನನಗೆ ಹೇಳಲಿಕ್ಕೆ ಅಂತಂದು ಆ ಫೋಟೋ ಹೆಚ್ಚು ಕಡಿಮೆ ನಾವೆಲ್ಲ ಹಾಕೊಂಡಿದ್ದೀವಿ. ನಾವೇನಾರೇ ಅದಕ್ಕೆ ವಿರೋಧ ಮಾಡಿದರೆ ಮನೆಯವರೇ ಅವ್ರು ನಮಗೆ ಸುಮ್ಮನೆ ಬಿಡಲ್ಲ. ಎಲ್ಲಿವರೆಗಂದರೆ ಇವತ್ತು ನಾವು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವೇನಂದರೆ ಮನೆ ಯಜಮಾನ ಇದ್ರೂ ಕೂಡ ಮಳೆ ಮಾಡಿದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಹೊರತಾಗಿ ನಮ್ಮ ರಾಷ್ಟ್ರದ ನಮ್ಮ ಥರದ ಒಂದು ಪರಂಪರೆ ಏನಿದೆ ಅಂತಂದರೆ, ನಮ್ಮ ಕುಟುಂಬ ನಡೆಸೋದು ಮಹಿಳೆಯರೇ, ನೀವೇ ಮತ್ತು ಯಾವಲ್ಲ ಅಂತ ಭಾಳ ಹೆಮ್ಮೆಯಿಂದ ಖುಷಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾಕಂದ್ರೆ ಮನೆ ಯಜಮಾತಿ ಅಂತ ನಮ್ಗೆ ಏನೂ ನಡೆಯಲಿಲ್ಲ, ಏನೂ ಗೊತ್ತಾಗಲ್ಲ, ಏನೂ ನಡೆಯಲಿಲ್ಲ. ಕುಟುಂಬ ನಡೆಸೋರೆ ಅವರೇ. ಬಹುಶಃ ಈ ಥರದ ಒಂದು ವಾತಾವರಣ ಒಂದು ಇದು ಇರಲಿಲ್ಲ ಅಂತಂದರೆ ನಮ್ಮ ಈ ಕುಟುಂಬದ ಈ ಒಂದು ಪರಂಪರೆ ಎಲ್ಲಿ ಹೋಗಿದ್ದವರೆಲ್ಲ ಗೊತ್ತಿಲ್ಲ. ಇವತ್ತು ನಾವು ಯಾರೇ ಆಗಿರಲಿ, ಇವತ್ತು ನಾವೇನು ಹೇಳ್ತೀವಿ, ಹುಟ್ಟಿದಾಗಿದ್ದ ನಾವೇನು ಮಾತಾಡ್ತೀವಿ, ಮದರ್ ಟಂಗ್ ಅಂತಾರೆ. ಮದರ್ ಟಂಗ್ ತಾಯಿ ಭಾಷೆ ಆಡದೆ ಮದರ್ ಟಂಗ್ ಅಂತ ಹೇಳ್ತೀವಿ. ಆದರೆ ಅದನ್ನೇ ಫಾದರ್ ಟಂಗ್ ಅಂತ ಯಾರು ಹೇಳಲ್ಲ. ಇವತ್ತು ನಾವು ಭಾರತ ಮಾತೆಗೆ ನಾವು ಪೂಜೆ ಮಾಡ್ತೀವಿ, ಮತ್ತು ಬೇರೆ ಕುಟುಂಬ ನಾವು ಪೂಜೆ ಮಾಡಲ್ಲ. ಆದರೆ ಭಾರತ ಮಾತೆ ಅಂತಂದರೆ ಇಡೀ ಜಗತ್ತು, ಇಡೀ ದೇಶನೇ ತಾಯಿ ಅಂತ ಅನ್ನುವಂಥ ಭಾವನೆ ನಮ್ಮೆಲ್ಲರಿಗಿದೆ. ಆ ಸ್ಥಾನವನ್ನು ತಾವು ಹೊಂದಿದ್ರಿ. ಹೀಗಾಗಿ ನಮ್ಮ ಶೈಲಜವರಾಗಲಿ, ನಮ್ಮ ಅಧ್ಯಕ್ಷ ಆಗಲಿ, ಏನೇ ಹೇಳಿದ್ರು ಕೂಡ ಅದು ಕಡಿಮೆನೇ. ನಾವು ಯಾವತ್ತೂ ನಿಮ್ಮನ್ನು ನಮಸ್ಕಾರ ಮಾಡಿ ನಾವು ಮನೆಯವರು ಹೋಗ್ತೀವಂತ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ಕೊಂಡಿದ್ದೀವಿ. ಆ ಪ್ರಮಾಣದ ಆ ಶಕ್ತಿ ಭಗವಂತನೇ ಕೊಟ್ಟಿದ್ದಾರೆ, ಮತ್ತೆ ಯಾವಲ್ಲ. ಇವತ್ತು ದೇವರು ಕೊಟ್ಟ ನಿಮ್ಮ ಶಕ್ತಿ, ನೀವು ಅದನ್ನು ಭಾಳ ಒಳ್ಳೆ ರೀತಿಯಿಂದ ನಿರ್ವಹಣೆ ಮಾಡ್ತಾ ಇದ್ರಿ. ಎಲ್ಲ ಕೂತಂತ ಮಹಿಳೆಯರಿಗೆ ಅಭಿನಂದನೆ ಹೇಳ್ಕೊಂಡು ಚಪ್ಪಾಳಿತಕ್ಕಂಥ ನಾನು ವಿನಂತಿಯನ್ನು ಮಾಡ್ತೇನೆ. ಇವತ್ತು ಸಂಘಟನೆ ಬಹಳ ಮುಖ್ಯ. ಸಂಘಟನೆ ಇದ್ರೆ ಕೂಡ ನಾವು ಅನೇಕ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಲಿಂಗ ಸಮಾನತೆಯ ಸಾಧಿಸುವಂತಹ ಉದ್ದೇಶಕ್ಕಾಗಿ ಮತ್ತು ಸಮಾಜದಲ್ಲಿ ಸಾಧನೆಯನ್ನ ಮಾಡಿದಂತ ಹೆಣ್ಣು ಮಕ್ಕಳನ್ನ ಗುರುತಿಸಿ ಅವರ ಕೊಡುಗೆಗಳನ್ನ ಸ್ಮರಿಸಲು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ. ಇದು ಒಂದು ಜಗತ್ತಿನಾದ್ಯಂತ ನಡೆಯುವಂತಹ ಒಂದು ಹಬ್ಬ ಅಂತಾನೆ ಕೂಡ ಹೇಳ್ಬಹುದು. ಹೆಣ್ಣು ಈ ಪ್ರಕೃತಿಯ ಸೃಷ್ಟಿ. ಅನಾದಿ ಕಾಲದಿಂದಲೂ ತಾನು ಅಬಲೆಯಲ್ಲ ಶಬಲೆ ಎನ್ನುವುದನ್ನ ತನ್ನ ಕೆಲಸಗಳ ಮೂಲಕ ತೋರ್ಪಡಿಸಿಕೊಳ್ತಾ ಬರ್ತಿದ್ದಾಳೆ. ಸೊ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ರಕ್ಷಣೆ, ಗಡಿ ಕಾಯೋದ್ರಿಂದ ಹಿಡಿದು ಎಲ್ಲಾ ಕ್ಷೇತ್ರಗಳಲ್ಲೂ ತಾನು ಕ್ರಿಯಾಶೀಲಳು, ಚೈತನ್ಯಶೀಲಳು, ಪರಿಪೂರ್ಣಳು, ಪ್ರಾಮಾಣಿಕಳು ಎಂಬುದನ್ನ ತನ್ನ ಕರ್ತವ್ಯದ ಮೂಲಕ ತೋರ್ಪಡಿಸ್ತಾ ಇರುವಂತದ್ದು ಹೆಣ್ಣು. ಈಕೆ ತನ್ನ ಕೆಲಸ ಕಾರ್ಯದ ಮೂಲಕ ಮುನ್ನಡೆಯುವ ಮೂಲಕ ಭಾರತದ ಒಂದು ಮಾನವ ಸಂಪನ್ಮೂಲವಾಗಿ ಪರಿಣಮಿಸಿಕೊಂಡು ಬರ್ತಾ ಇದ್ದಾಳೆ. ಸೊ ಅನಾದಿ ಕಾಲವನ್ನು ತೆಗೆದುಕೊಂಡಂತಹ ಗಾರ್ಗಿ, ಸಾಹಿತ್ಯ ವಿದ್ವಾಂಸರಾದಂತಹ ಗಾರ್ಗಿ, ಅಪಲ, ಘೋಷ ಅಂತಹ ಮಹಿಳೆಯರು ವೇದಗಳ ಕಾಲದಲ್ಲಿ ತನ್ನ ಮಹಿಳಾ ಶಕ್ತಿಯನ್ನ ತೋರಿಸಿಕೊಳ್ತಾರೆ. ಐತಿಹಾಸಿಕವಾಗಿ ನಾವು ತೆಗೆದುಕೊಂಡಾಗ ಆದರ್ಶ ಗುರುವಾಗಿದ್ದಂತಹ, ಶಿವಾಜಿಗೆ ಆದರ್ಶ ಗುರುವಾಗಿದ್ದಂತಹ ಜೀಜಾಬಾಯಿ, ತಾಯ್ನಾಡಿಗಾಗಿ ಹೋರಾಡಿದಂತಹ ವೀರರಾಣಿ ಚೆನ್ನಮ್ಮ, ವಚನಗಳ ಮೂಲಕ ದೈವತ್ವವನ್ನ ಸಾರಿದಂತಹ ಅಕ್ಕ ಮಹಾದೇವಿ, ಅಷ್ಟೇ ಏಕೆ ನಮ್ಮ ನಿಮ್ಮ ನಡುವೆ ಅನೇಕ ಮಹಿಳೆಯರು ಐತಿಹಾಸಿಕ ಸಾಧನೆಯನ್ನು ಗೈದಿದ್ದಾರೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡುವುದರ ಮೂಲಕ ತೊಟ್ಟಿಲ ತೂಗುವ ಕೈ ಆಕಾಶದಲ್ಲಿ ಹಾರಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟವಳು ಮಹಿಳೆ ಜೀಜಾಬಾಯಿ. ಸೊ ಅಹಲ್ಯಾಬಾಯಿ ಹೋಳ್ಕರ್ ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕ ಹೆಣ್ಣು ಮಕ್ಕಳು. 12 ವರ್ಷಕ್ಕೆ ಮದುವೆ ಆಗ್ತಾಳೆ, 28 ವರ್ಷಕ್ಕೆ ತನ್ನ ಗಂಡನನ್ನ ಕಳ್ಕೊಳ್ತಾಳೆ. ಸೊ ಆಕೆ
ಭೇದ, ಆದರೆ ಆಕೆಯ ದೃಢ ನಿಶ್ಚಲ ಬದಲಾಗೋದಿಲ್ಲ. ನಂತರ ಅವರ ಮಾವ ಬಂದು, ನಾನು ಈ ಸಾಮ್ರಾಜ್ಯವನ್ನ ಕಟ್ಟಿದ್ದೇನೆ, ಈ ಸಾಮ್ರಾಜ್ಯದ ನನ್ನ ಜನತೆಯನ್ನ ರಕ್ಷಣೆ ಮಾಡೋದಕ್ಕೆ ನೀವು ಈ ಒಂದು ನಿಮ್ಮ ದೃಢ ನಿರ್ಧಾರವನ್ನ ಬಿಡಬೇಕು ಅಂತ ಹೇಳಿದಾಗ ಅಹಲ್ಯಾಬಾಯಿ ಹೋಳ್ಕರ್ ಆ ಒಂದು ತನ್ನ ಮಾವನಿಗೆ ಗೌರವನ ಕೊಟ್ಟು ಇಡೀ ಮರಾಠ ಸಂಸ್ಥಾನದ ಚುಕ್ಕಾಣಿಯನ್ನ ಹಿಡಿದು ತನ್ನ ಆಡಳಿತದ ಮೂಲಕ ಇಡೀ ಮಹಿಳೆಯ ಏನು ಶಕ್ತಿ ಸಾಮರ್ಥ್ಯವನ್ನ ತೋರ್ಪಡಿಸಿದಳು ಅಂತಂದ್ರೆ ಅಹಲ್ಯಾಬಾಯಿ ಹೋಳ್ಕರ್. ಇನ್ನು ರಾಜಕೀಯ ವಿಷಯಕ್ಕೆ ಬಂದಾಗ ಇಂದಿರಾ ಗಾಂಧಿ, ಪ್ರತಿಭಾ ಪಾಟೀಲ್, ಮಾಯಾದೇವಿ, ಜಯಲಲಿತಾ, ಇನ್ನು ಅನೇಕ ಹೆಣ್ಮಕ್ಳು ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಆದಂತಹ ಸಾಧನೆಯನ್ನ ಮಾಡಿದ್ದಾರೆ. ಆರ್ಥಿಕ ಕ್ಷೇತ್ರಕ್ಕೆ ಬಂದಾಗ, ಔದ್ಯೋಗಿಕ ಕ್ಷೇತ್ರಕ್ಕೆ ಬಂದಾಗ, ನಂತರ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಬಂದಾಗ ಸುಧಾ ಮೂರ್ತಿ, ನೆಕ್ಸ್ಟ್ ಇಂದಿರಾ ನೋಯಿ, ಕಿರಣ್ ಮಜುಮ್ದಾರ್, ಸುನಿತಾ ವಿಲಿಯಂ, ಕಲ್ಪನಾ ಚಾವ್ಲಾ, ಇಂಥ ಅನೇಕ ಹೆಣ್ಣು ಮಕ್ಕಳನ್ನ ನಾವು ಸ್ಫೂರ್ತಿಯಾಗಿ ಪಡಿತಾ ಇದ್ದೀವಿ. ಇಂತಹ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಂತಹ ನಾಡು ನಮ್ಮ ಭಾರತೀಯ ನಾಡು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಒಂದು ದೈವತ್ವವನ್ನ ಕೊಟ್ಟಿದ್ದಾರೆ. ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿ ನೀಡದಂತಹ ಒಂದು ಅರ್ಧಾಂಗಿನಿ, ಅರ್ಧನಾರೀಶ್ವರಿ ಎಂಬ ಪರಿಕಲ್ಪನೆ ಬಂದಿದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಯಾವುದೇ ಪಾಶ್ಚಾತ್ಯ ರಾಷ್ಟ್ರಗಳು ಹೆಣ್ಣಿಗೆ ಈ ಗೌರವವನ್ನ ನೀಡಿಲ್ಲ. ಎಲ್ಲ ಕ್ಷೇತ್ರವನ್ನ ತೆಗೆದುಕೊಳ್ಳಿ. ಈಗ ಭಾರತದ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ GDPಯಲ್ಲಿ ಹೆಣ್ಣು ಮಕ್ಕಳ ಕೊಡುಗೆ 18% ಇದೆ. ಕೃಷಿ ಕ್ಷೇತ್ರದಲ್ಲಿ 48% ಇದೆ. ಸೇವಾ ವಲಯದಲ್ಲಿ 30% ಮಹಿಳೆಯರು ಇವತ್ತು ತಮ್ಮ ಸಾಧನೆಯ ಮೂಲಕ ತೋರ್ಪಡಿಸ್ತಾ ಇದ್ದಾರೆ. ಅಷ್ಟೇ ಯಾಕೆ, ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಸಂಸ್ಥಾಪಕರಾಗಿ ಒಂದು ಕಂಪನಿಗಳನ್ನ ಮುನ್ನಡೆಸ್ತಾ ಇರೋದು ಮಹಿಳೆಯರೇ, 10% ಇದ್ದಾರೆ. ಸೊ 150 ಒಂದು ಸಮೀಕ್ಷೆಯ ಪ್ರಕಾರ 250 ಕಂಪನಿಗಳಲ್ಲಿ ಮುಖ್ಯ ಹುದ್ದೆಗಳನ್ನ ಪಡ್ಕೊಂಡವರು ಅಂತ ಹೇಳಿದ್ರೆ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆ ಮತ್ತು ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯನ್ನು ಪಡ್ಕೊಂಡವರು ಹೆಣ್ಣು ಮಕ್ಕಳು 55% ಇದ್ದಾರೆ. ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ಅನಾದಿ ಕಾಲದಿಂದಲೂ ಏನು ಸಾಮಾಜಿಕ ಸಂಕೋಲೆಗಳಲ್ಲಿ ಬಂಧಿತರಾಗಿದ್ದಂತಹ ಮಹಿಳೆ ಆ ಕಟ್ಟಳೆಗಳನ್ನ ಮೀರಿ ತನ್ನ ಸಾಮರ್ಥ್ಯವನ್ನ ತೋರಿಸಿದ್ದಾಳೆ. ಅವಳಲ್ಲಿರುವಂತಹ ಗುಪ್ತ ಸಾಮರ್ಥ್ಯದ ಮೂಲಕ ದೇಶಕ್ಕೆ ಒಂದು ಅನನ್ಯ ಕೊಡುಗೆಯನ್ನ ಕೊಟ್ಟಿದ್ದಾಳೆ. ಇವತ್ತು ನಾನು ಇಲ್ಲಿ ನಿಂತಿರೋದು ಅಥವಾ ನೀವು ಇಲ್ಲಿ ನಿಂತಿರೋದು ಶಿಕ್ಷಣವನ್ನ ಪಡೆದು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಿಂದ, ನಮ್ಮ ಪೂರ್ವಿಕರಾದಂತಹ ರಾಜಾ ಮೋಹನ್ ರಾಯ್ ಅವರು ಸತಿ ಸಾಗಮನ ಪದ್ಧತಿಯ ವಿರುದ್ಧ ಹೋರಾಟ ಮಾಡೋದ್ರಿಂದ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರು ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ರಿಂದ ಇವತ್ತು ನಾನು ನೀವು ಎಲ್ಲರೂ ಕೂಡ ಈ ಒಂದು ಸಮಾರಂಭದಲ್ಲಿ ನಿಂತಿದ್ದೀವಿ ಅಂತಂದ್ರೆ ಅವರ ಹೋರಾಟದ ಫಲ, ಅವರ ದೂರದೃಷ್ಟಿಯ ಫಲ. ಅವರಿಗೆಲ್ಲರಿಗೂ ಕೂಡ ನಾವು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾನು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ. ಇಷ್ಟಾದ್ರೂ ಕೂಡ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ತನ್ನದೇ ಆದಂತಹ ದಾಪುಗಾಲನ್ನ ಇಡ್ತಾ ಇದ್ರು ಕೂಡ ಮಹಿಳೆಯರ ಮೇಲೆ ಶೋಷಣೆಗಳು, ಅವ್ರ ಮೇಲೆ ಆಗ್ತಿರುವಂತಹ ಶೋಷಣೆಗಳು ನಿಲ್ತಾ ಇಲ್ಲ. ಅದಕ್ಕೆಲ್ಲವೂ ಕೂಡ ನಿದರ್ಶನ ಇತ್ತೀಚೆಗೆ ಕಲ್ಕತ್ತಾದಲ್ಲಿ ಮಹಿಳಾ ವಿದ್ಯಾರ್ಥಿನ ಮೇಲೆ ನಡೆದಂತಹ ಏನು ಲೈಂಗಿಕ ಶೋಷಣೆ. ಇಷ್ಟೇ ಏಕೆ, ಇತ್ತೀಚೆಗೆ ನಮ್ಮ ಭದ್ರಾವತಿಯಲ್ಲಿ ನಮ್ಮ ಹೆಣ್ಣು ಮಗಳ ಮೇಲೆ, ಸರ್ಕಾರಿ ಹೆಣ್ಣು ಮಗಳ ಮೇಲೆ ನಡೀತದೆ ದೌರ್ಜನ್ಯ. ಭೂವಿಜ್ಞಾನ ಗಣಿ ವಿಜ್ಞಾನದ ಅಧಿಕಾರಿಯ ಮೇಲೆ ನಡೀತದೆ. ಕೊಪ್ಪಳದಲ್ಲಿ ಕಲಬುರಗಿಯಲ್ಲಿ ಇರುವಂತಹ PDO ಅಧಿಕಾರಿಯ ಹೆಣ್ಣು ಮೇಲೆ ನಡೀತದೆ. ಆಕೆಗೆ ಚಪ್ಪಲಿಯಿಂದ ಹೊಡೆಯುವುದನ್ನ ನಾನು ಇದನ್ನ ಈ ಸಭೆಯಲ್ಲಿ ಖಂಡಿಸ್ತೀನಿ. ಯಾವುದು ಹೆಣ್ಣು ಮಕ್ಕಳು ಸಂಸಾರದ ಎರಡು ಕಡೆ ಬರ್ತಾರೆ ಅವರು. ಮನೆಯನ್ನು ಕೂಡ ಮತ್ತು ಸಮಾಜದ ಸರ್ಕಾರಕ್ಕೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಎರಡು ಹೆಣ್ಣು ಯಾವುದೇ ಆಗಲಿ ಒಳಗಿನ ಮತ್ತು ಹೊರಗಿನ ಕೆಲಸಗಳನ್ನು ಶ್ರೇಣೀಕರಿಸದೆ ಸಮಾನವಾಗಿ ಮಾಡ್ಕೊಂಡು ಹೋಗೋಳು ಹೆಣ್ಣು. ಒಂದು ಮನೆಯನ್ನು, ಕುಟುಂಬದ ನಿರ್ವಹಣೆಯನ್ನು ಮಾಡಬೇಕು ಮತ್ತು ಸರ್ಕಾರದ ಕೆಲಸವನ್ನ ಮಾಡಬೇಕು. ಅಷ್ಟು ಒತ್ತಡದಿಂದ ಬಂದು ಅವಳು ಸಮಾಜದಲ್ಲಿ ತನ್ನ ಸೇವೆಯನ್ನ ಮಾಡಕ್ಕೆ ಹೊರಡ್ತಾ ಇದ್ದಾಳೆ ಅಂತಂದಾಗ ಪ್ರತಿಯೊಬ್ಬರು ಆಕೆಯನ್ನ ಗೌರವಿಸಬೇಕು, ಅವಳನ್ನ ಒಂದು ಸಮಾನ ದೃಷ್ಟಿಕೋನವನ್ನು ನೀಡಬೇಕು. ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ ಸಮಾನತೆ ಅಂತ ನಾವು ಹೇಳ್ತೀವಿ. ಸಮಾನತೆ ಅಂತ ಹೇಳಿದ್ರೆ ನನ್ನ ಮೇಲು ನೀನು ಕೆಳಗೆ ಅನ್ನೋವಲ್ಲ. ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಜೊತೆಯಲ್ಲಿ ಹೋಗ್ಬೇಕು. ಆಗ ಮಾತ್ರ ಸಮೃದ್ಧ ಭಾರತವನ್ನ, ಸಮಗ್ರ ಭಾರತವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಮಹಿಳೆಯರು ಕೂಡ ಪುರುಷರಾದಿಯಾಗಿ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಮಹಿಳೆಯರ ಕೊಡುಗೆ ಅಗಣ್ಯ. ಇವರು
ಗಾಂಧೀಜಿಯವರು ಹೇಳ್ತಾರೆ, ಮಹಿಳೆಯರಲ್ಲಿರುವಂತಹ ಏನು ಆ ಒಂದು ಮನಸ್ಥಿತಿ ಇದೆ, ತನ್ನಲ್ಲಿರುವಂತಹ ಅಹಿಂಸಾತ್ಮಕ ಹೋರಾಟಕ್ಕೆ ಮಹಿಳೆಯರ ಮನಸ್ಥಿತಿ ಹೊಂದುತ್ತೆ ಅಂತ ಹೇಳಿ, ಆ ಏನು 4 ಗೋಡೆಗಳಲ್ಲಿ ಮಧ್ಯದಲ್ಲಿ ಬಂಧಿತಳಾಗಿದ್ಲು ಮಹಿಳೆ, ಅವಳನ್ನ ಸಮಾಜದ ಮುಖ್ಯವಾಹಿನಿಗೆ ತಗೊಂಡು ಬರ್ತಾರೆ. ಆವಾಗ ಪುರುಷರ ಜೊತೆಯಾಗಿ ಮಹಿಳೆಯರು ಹೆಜ್ಜೆ ಇಡುವ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಅಗ್ರಗಣ್ಯ ಪಾತ್ರವನ್ನ ವಹಿಸ್ತಾರೆ. ಸೊ ಹಾಗೆ ಕೂಡ ಇವತ್ತು ಜಾಗತೀಕರಣದ ಸಂದರ್ಭದಿದ್ದೀವಿ, ಜಾಗತೀಕರಣ ಮುಕ್ತವಾಗಿದೆ ನಮಗೆ. ಆದ್ದರಿಂದ ಮಹಿಳೆಯರಿಗೆ ಎಲ್ಲ ಅವಕಾಶಗಳು ಮುಕ್ತ, ಭಾರತ ಜಾಗತೀಕರಣದ ಮುಕ್ತದ ವ್ಯವಸ್ಥೆಯಲ್ಲಿರೋದ್ರಿಂದ ಮಹಿಳೆಯರಿಗೆ ಎಲ್ಲ ಅವಕಾಶಗಳು ಕೂಡ ಸಿಗ್ತಾ ಇದೆ. ಇದನ್ನ ನಾವೆಲ್ಲರೂ ಕೂಡ ಸದುಪಯೋಗವನ್ನ ಪಡ್ಕೊಂಡು ಸಮಾಜವನ್ನ ಕಟ್ಟುವುದರ ಜೊತೆಗೆ ರಾಷ್ಟ್ರದ ಭವಿಷ್ಯ, ಭಾರತದ ನಿರ್ಮಾಣದ ಹೆಜ್ಜೆಯನ್ನು ನಾವು ಹಾಕಬೇಕಾದಂತಹ ಒಂದು ಇದೆ. ಸೊ ಅದ್ರ ಜೊತೆಗೆ ನಮಗೆ ನಮ್ಮ ಕಾನೂನುಗಳ ಅರಿವನ್ನು ನಾವು ಪಡ್ಕೋಬೇಕು. ಆಗ ಮಾತ್ರ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಂಡಾಗ ಇಡೀ ಮಹಿಳಾ ಸಮುದಾಯವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಾವು ಏಳಿಗೆಯನ್ನು ಹೊಂದಬೇಕು, ಪುರುಷರ ದಮನಕ್ಕಾಗಲ್ಲ, ದೇಶದ ಏಳಿಗೆಗಾಗಿ, ಕುಟುಂಬದ ಏಳಿಗೆಗಾಗಿ ನಾವು ಹೆಚ್ಚು ಏಳಿಗೆಯನ್ನ ಹೊಂದಬೇಕು, ಪರಿಪೂರ್ಣರಾಗಬೇಕು. ಆಗ ಮಾತ್ರ ನಾನು ಭವಿಷ್ಯದ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅಂತ ಕೂಡ ನಾನು ಹೇಳ್ತಿದ್ದೆ. ನಾವು ಪ್ರತಿ ವರ್ಷ ಈ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಒಂದೊಂದು ಘೋಷವಾಕ್ಯದ ಮೂಲಕ ಆಚರಿಸಲಾಗುತ್ತೆ. ಈ ಘೋಷವಾಕ್ಯ 2025ರ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಘೋಷವಾಕ್ಯ ಅಂತಂದ್ರೆ, ಮಹಿಳೆಯರು ಮತ್ತು ಯುವತಿಯರಿಗಾಗಿ ಹಕ್ಕುಗಳು, ಸಮಾನತೆ ಮತ್ತು ಸ್ವಾವಲಂಬನೆ ಎಂಬ ಒಂದು ಪರಿಕಲ್ಪನೆಯಿಂದ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಈ ದಿನ ಮಹಿಳೆಯರ ಸಾಧನೆಗಳನ್ನ ಮೌಲ್ಯಮಾಪನ ಮಾಡೋದಕ್ಕೆ, ಇರುವ ಅಡೆತಡೆಗಳನ್ನ ನಿವಾರಿಸೋದು, ಕಂಡುಹಿಡಿಯೋದಕ್ಕೆ, ಜೊತೆಗೆ ಲಿಂಗ ಸಮಾನ ಭವಿಷ್ಯದತ್ತ ಹೆಜ್ಜೆಯನ್ನ ಇಡೋದಕ್ಕೆ ಇದೊಂದು ಸಂದರ್ಭ ಅತ್ಯಂತ ಮಹತ್ವ ಆಗಿದೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ, ಮಹಿಳೆಯರ ಮೇಲೆ ಆಗ್ತಿರುವಂತಹ ಏನು ಕಾನೂನು ಮತ್ತೆ ನಿಯಮಗಳು ಮತ್ತು ಸಾಮಾಜಿಕ ಬದಲಾವಣೆಗಳನ್ನ ರಚನಾತ್ಮಕ ಮಾರ್ಗವಾಗಿ ವೇಗವರ್ಧಿಸುವುದೇ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ನಿಮ್ಮನ್ನ ಕೇಳಿದೆ, ನಾನು ನಿಮಗೆ ಕೈ ಮುಗಿತೀನಿ, ನಿಮಗೆ ಕಾಲಿಗೆ ಬೀಳ್ತೀನಿ, ನಿಮ್ಮನ್ನ ದೇವರಾಗಿ ಮಾಡ್ತೀನಿ. ಸ್ವಾಮಿಗಳೇ, ನಮಗೆ ದೇವರಾಗಿಸುವಂತಹ ಯಾವ ಮನುಷ್ಯನೂ ಬೇಡ. ನಮಗೆ ತನ್ನಂತೆ ಬಗೆಯುವ ಒಬ್ಬ ಮನುಷ್ಯ ಬೇಕು. ಅದನ್ನೇ ಬೆಲ್ ಹುಕ್ಸ್ ಹೇಳಿದ್ದು, ಬಾರಯ್ಯ ಮಮ ಬಂಧು ಅಂತ. ಮಮ ಬಂಧು ಅಂದರೆ ನನ್ನ ಆತ್ಮ ಬಂಧು, ನನ್ನ ಆತ್ಮ ಸಖ. ಇದನ್ನೇ ಅಕ್ಕ ಮಹಾದೇವಿ ಹೇಳಿದ್ದು. ಅಕ್ಕ ಮಹಾದೇವಿ ಆಗಲಿ, ಬೆಲ್ ಹುಕ್ಸ್ ಆಗಲಿ, ಯಾಕೆ ಒಂದು ಸಾಮೂಹಿಕ ಧ್ವನಿ ಆಗಲಿಲ್ಲ ಅಂದರೆ, ಆಗ ಈ ಥರದ ಸಂಘಟನೆ ಇರಲಿಲ್ಲ. ಒಂಟಿ ಧ್ವನಿಯಾಗಿ ಮಾತ್ರ ಬರ್ತದೆ. ಒಂದು ಹೆಣ್ಣು ಧ್ವನಿ ಆಗಬೇಕು ಅಂದರೆ ಹಿಂಗೆ ನೀವೆಲ್ಲ ಈಗ ಒಟ್ಟುಗೂಡಿದಿರಲ್ಲ, ಹಿಂಗೆ ಒಟ್ಟುಗೂಡಿ ಒಂದು ಸಂಘಟನೆ ಆಗಬೇಕು. ಆ ಸಂಘಟನೆ ಆದಾಗ ನಾವು ನಮ್ಮ ಧ್ವನಿಯನ್ನು ಗಟ್ಟಿ ಧ್ವನಿಯಾಗಿ ದಾಟಿಸಬಹುದು. ಆಮೇಲೆ ಅಮ್ಮ ನಂದಿನಿ, ನಾನು ನಿನ್ನ ಸಹೋದರಿ ಅಂದ್ಕೊಂಡು ಒಂದು ಮಾತು ಹೇಳ್ತೀನಿ. ಮುಂದಿನ ಸಲ ಕಾರ್ಯಕ್ರಮಗಳಾದಾಗ ಈ ಋಣ ಸಂದಾಯದ ಸನ್ಮಾನಗಳನ್ನು ಇಟ್ಕೋಬೇಡಿ. ಇದರಲ್ಲಿ ಯಾವ ಅರ್ಥಗಳೂ ಇಲ್ಲ. ಇದರಿಂದ ನೀವು ಯಾವ ಗೌರವ ಸಮರ್ಪಣೆಯೂ ಸಲ್ಲಿಸಿದಂಗೆ ಆಗೋದಿಲ್ಲ. ಯಾವಾಗ ನೀವು ಇನ್ನೊಬ್ಬರ ಜೀವನದ ಸಮಯವನ್ನು ಗೌರವಿಸ್ತೀರೋ ಅದು ನಿಜವಾದ ಗೌರವ ಅಲ್ವಾ? ನಂಗೆ ಸಮಯ ಇಲ್ಲ ಅಂತಂದರೆ ನನಗೂ ಇಲ್ಲ ಸ್ವಾಮಿ, ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಬಂದು ಇಲ್ಲಿ ಕೂತ್ಕೊಂಡಿಲ್ಲ ನೀವೆಲ್ಲರೂ ಅಲ್ವಾ? ನೀವು ನಿಮ್ಮ ಸಮಯನ ಅವ್ರಿಗೆ ಕೊಟ್ಟಿದ್ದೀರಿ, ಅದರ ಋಣ ತೀರಿಸಬೇಕು. ಇನ್ನು ಈಗ ಮಾತಿಗೆ ಬರ್ತೇನೆ. ಇದು ಸ್ವಲ್ಪ ಉಕ್ತಾ ಇತ್ತು, ಸ್ವಲ್ಪ ಸಮಾಧಾನ ಆಯ್ತೀಗ. ಈಗ ಮಾತಿಗೆ ಬರ್ತೇನೆ. ಎಷ್ಟು ಜನರಿಗೆ ನೆನ್ನೆಯಿಂದ ತಾಯಿಯಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ಪ್ರೇಯಸಿಯಾಗಿ, ಸಂಗಾತಿಯಾಗಿ, ಗೆಳತಿಯಾಗಿ ನನ್ನ ಜೊತೆಗಿದ್ದೆ, ಅದಕ್ಕಾಗಿ ಧನ್ಯವಾದ ಅಂತ ಹೇಳಿದ ಮೆಸೇಜ್ಗಳು ಬಂದಿವೆ. ಕೈ ಎತ್ತಿ. ಮೋಸ್ಟ್ ಎಲ್ರಿಗೂ ಬಂದಿವೆ. ಯಾರೆಲ್ಲ ಕಳಿಸಿದ್ದೀರಿ ಕೈ ಎತ್ತಿ? ಅವರು ಎಲ್ಲ ಕಳೆವೆ.
ಥ್ಯಾಂಕ್ ಯು ಸರ್ ನಿಮಗೆಲ್ಲ. ಆದರೆ ನೀವೆಲ್ಲ ಒಂದು ತಪ್ಪು ಮಾಡ್ತಿದ್ದೀರಿ. ಏನು ಗೊತ್ತಾ, ಅನಾದಿ ಕಾಲದಿಂದ ನಮ್ಮ ಮೇಲೆ ಒಂದು ಹೇರಿಕೆ ಆಗ್ತಾನೇ ಬಂದಿದೆ. ಅದನ್ನು ಇದು ಬಟರಿಂಗ್ ಲ್ಯಾಂಗ್ವೇಜ್ ಅಂತೀವಲ್ಲ, ಬೆಣ್ಣೆ ಹಚ್ಚುವ ಭಾಷೆಯಲ್ಲಿ ನೀ ನನ್ನ ತಾಯಿಯಾಗಿಯೇ ಇರು, ನೀ ನನ್ನ ತಂಗಿಯಾಗಿಯೇ ಇರು, ನೀ ನನ್ನ ಸಖಿಯಾಗಿಯೇ ಇರು, ನೀ ನನ್ನ ಹೆಂಡತಿಯಾಗಿಯೇ ಇರು, ಅದಕ್ಕೂ ಮೀರಿ ಏನಾದರೂ ಆದರೆ ಹುಷಾರ್. ಅದನ್ನೇ ನಿಮ್ಮ ನಾಯಕರು ಹೇಳೋದು. ಮಾನ ಮರ್ಯಾದೆ ಅನ್ನೋದು ಮಹಿಳೆಯರಲ್ಲೇ ಇದೆ. ಪಾಪ ಪುರುಷರೇನು ಅದನ್ನು ಹಾಳು ಮಾಡೋಕ್ಕೆ ಇದ್ದಾರೆ. ಹೌದಾ? ಅಲ್ಲ ಅಲ್ವಾ? ಮಾನ ಮರ್ಯಾದೆ ಅನ್ನೋದು ನಮ್ಮ ಆತ್ಮಗೌರವಕ್ಕೆ ಸಂಬಂಧಿಸಿದ್ದು. ಸೆಲ್ಫ್ ರೆಸ್ಪೆಕ್ಟ್. ಅದು ಮಹಿಳೆಯರಾಗಿರಲಿ ಪುರುಷರಾಗಿರಲಿ. ಮಹಿಳಾವಾದ ಸ್ತ್ರೀವಾದ ಯಾವತ್ತೂ ಪುರುಷ ದ್ವೇಷಿಯಾಗಿ ಅಂತ ಹೇಳೋದಿಲ್ಲ. ಅದು ಹೇಳೋದಿಷ್ಟೇ, ಮನುಷ್ಯರನ್ನ ಮನುಷ್ಯರಾಗಿ ಕಾಣು, ಸಮಾನ ಅವಕಾಶಗಳನ್ನು ಕೊಡಿ, ಸಮಾನ ವೇತನವನ್ನು ಕೊಡಿ, ಸಮಾನ ಅಧಿಕಾರ, ಸಮಾನ ಹಕ್ಕು, ಸಮಾನ ಬಾಧ್ಯತೆಗಳನ್ನು ಕೊಡಿ, ಕರ್ತವ್ಯಗಳನ್ನೂ ಸಮಾನವಾಗಿ ಕಾಣಿರಿ. ಆಮೇಲೆ ದಯವಿಟ್ಟು ಈಗಲೂ ಯಾವುದೋ ಒಂದು ಕಾಲದಲ್ಲಿ ಹೇಳಿದ್ದ ಕಾರೇಶು ಮಂತ್ರಿ ಆ ಶ್ಲೋಕ ಕಂಡ್ಕೋಬೇಡಿ. ಈ ಶ್ಲೋಕಗಳನ್ನೆಲ್ಲ ಹೇಳಿ ಎಲ್ಲ ಜವಾಬ್ದಾರಿಗಳು ನಮ್ಮ ಹೆಗ್ಲಿಗೆ ಹಾಕಿ ಆರಾಮಾಗಿರ್ತಾರೆ. ನಾನು ನಿಮಗೆ ಕೈ ಮುಗಿತೀನಿ, 100 ರೂಪಾಯಿ ಕೈ ಹೊಡ್ತೀನಿ ಅಂತ ಹೇಳೋರು ಯಾರೂ ನಿಮ್ಮನ್ನು ಗೌರವಿಸೋಲ್ಲ. ಗೌರವ ಅನ್ನೋದು ಪರಸ್ಪರ ಗೌರವ ಆಗಿರಬೇಕು, ಪರಸ್ಪರ ಒಟ್ಟಿಗೆ ನಡೆಯುವಂಥದ್ದಾಗಬೇಕು. ಆ ಒಟ್ಟಿಗೆ ನಡೆಯುವಂಥದ್ದು ಹೇಗೆ ಅಂದರೆ, ಈ ಸ್ವಾಧೀನ ಮತ್ತು ಪರಾಧೀನ ಕಲ್ಪನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಮನೆಯಲ್ಲಿ ಎಲ್ಲ ನನ್ನದೇ ನಡೆಯುತ್ತೆ ಅನ್ನೋದಾದರೆ ಅದು ಸಶಕ್ತ ಸ್ತ್ರೀವಾದ ಅಲ್ಲ. ಜಗತ್ತಲ್ಲಿರೋದು ಎರಡೇ, ಒಂದು ಶೋಷಿತ, ಒಂದು ಶೋಷಕ. ಅದು ಯಾರಾದರೂ ಆಗ್ಬೋದು. ಶೋಷಿತರಿಗೂ ಶೋಷಕರಿಗೂ ಲಿಂಗಭೇದ ಇಲ್ಲ. ಹಾಗಾಗಿ ನಾವೀಗ ಮತ್ತೆ ಮುನ್ನೆಲೆ ತರಬೇಕಾಗಿರೋದೇನು ಅಂತ ಅಂದರೆ, ಒಂದು ಮಾನವತಾವಾದ, ಸ್ತ್ರೀವಾದ ಸಶಕ್ತವಾಗಿ ಅದನ್ನೇ ಹೇಳುತ್ತೆ, ಪರಸ್ಪರ ಗೌರವಿಸಿ ಅಂತ. ಪರಸ್ಪರ ಗೌರವಿಸದೇ ಇದ್ದಲ್ಲಿ ಏನಾಗುತ್ತೆ? ನೆನ್ನೆ ಸಿಂಧನೂರು ಹತ್ರ ಆಗಿದೆಯಲ್ಲ, ಹಾಗೆ ಅತ್ಯಾಚಾರಗಳಾಗ್ತವೆ. ಅತ್ಯಾಚಾರಗಳು, ದೌರ್ಜನ್ಯಗಳು, ಶೋಷಣೆಗಳು ನಡೆಯೋದು ಇದೇ 2 ಕಾರಣಕ್ಕೆ. ಒಂದು, ಪುರುಷನಿಗೆ ಪುರುಷಾಹಂಕಾರ ಜಾಸ್ತಿ, ಪುರುಷಹಮಿಕೆ ಜಾಸ್ತಿ. ಅವರಿಗೆ ಹೆಣ್ಣು ಮಕ್ಕಳು ಅನ್ನೋದಿದೆಯಲ್ಲ, ಅದು ಒಂದು ಲಿಂಗ ಮಾತ್ರ ಅಲ್ಲ, ಅದು ನನಗೊಳಪಡುವ ಸ್ವತ್ತು ಅನ್ನುವ ಸ್ವಾಮ್ಯದ ಭಾವ. ಯಾವಾಗ ಅದು ಅವರಿಗಿಂತ ಹೆಚ್ಚು ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿದೆ ಅನ್ನೋದು ಸಹಿಸೋಕ್ಕಾಗಲ್ವೋ, ಆಗ ಇಂತಹ ದಬ್ಬಾಳಿಕೆಗಳು ಶುರು ಆಗ್ತವೆ. ಅದು ಏನೇ ಅಂತ ಜೋರು ಮಾಡೋದ್ರಿಂದ ಆಗಿರಬಹುದು, ಅಥವಾ ಸಲೀಸಾಗಿ ಕೆಟ್ಟದಾಗಿ ಜೋಕ್ ಮಾಡ್ತಾರಲ್ಲ, ಆ ಜೋಕುಗಳೂ ಆಗಿರಬಹುದು. ಸೂಕ್ಷ್ಮವಾಗಿ ನೋಡಿದರೆ ಈ ಇಡೀ ಸಮಾಜದಲ್ಲಿ ಹೇರಿಕೆಗಳು ಕೇವಲ ಆಡಳಿತ ಅನ್ನೋದಕ್ಕಿಂತ ಅಧಿಕಾರ ಬಯಸುವ ಸ್ವಾಮ್ಯದ ಗುಣಗಳಿಂದ ಆಗ್ತವೆ. ಅದರಿಂದ ಆಚೆ ಆಗಬೇಕು, ಅದರಿಂದ ಆಚೆ ಬರಬೇಕು ಅಂದರೆ ಒಂದು ಜ್ಞಾನ ಮೂಲವನ್ನು ಸೃಷ್ಟಿಸಬೇಕು. ಆ ಜ್ಞಾನ ಮೂಲ ನಮ್ಮ ಕುಟುಂಬದಿಂದಲೇ ಆರಂಭ ಆಗಬೇಕು. ಯಾರ ಮನೆಯಲ್ಲಿ ಮನೆ ಕೆಲಸ ಅನ್ನೋದು ಮನೆಯವರ ಕೆಲಸ ಆಗಿರುತ್ತೋ, ಅಂದರೆ ನಾವು ಕೆಲಸಗಳನ್ನು 2 ವಿಂಗಡಿಸಿದ್ದೀವಿ. ಇದು ಹೆಣ್ಣು ಕೆಲಸ, ಇದು ಗಂಡು ಕೆಲಸ. ಅಡುಗೆ ಮಾಡೋದು ಹೆಣ್ಣು ಕೆಲಸ, ಊಟ ಮಾಡೋದು ಗಂಡು ಕೆಲಸ. ದುಡಿದು ಬರೋದು ಗಂಡು ಕೆಲಸ, ಮನೆ ನಡೆಸೋದು ಹೆಣ್ಣು ಕೆಲಸ. ನೀರು ತಂದು ಕೊಡೋದು ಹೆಣ್ಣು ಕೆಲಸ, ನೀರು ಕುಡಿಯೋದು ಗಂಡು ಕೆಲಸ ಅಲ್ವಾ? ಕೆಲಸಗಳನ್ನು ವಿಂಗಡಿಸ್ಬೇಡಿ. ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡ್ಕೋಬೇಕು. ಅದು ಮನೆಯಿಂದ ಶುರುವಾಗಬೇಕು. ಆವಾಗ ನಮಗೆ ಆ ಸಮಷ್ಟಿ ಭಾವ ಬರೋಕ್ಕೆ ಸಾಧ್ಯ.
ಕಳೆದ್ರೂ ನಾವಿನ್ನೂ ಅದರಲ್ಲೇ ಇರ್ತೀವಿ. ಕಾರ್ಯೇಷು ದಾಸಿ ಕಾರ್ಯ
ಒಂದು ರೌಂಡ್ ಹಾಕಿ ಸ್ಟ್ಯಾಚುವಲ್ ಬಂದ್ಬಿಡ್ರಿ. ಒಂದು ರೌಂಡ್ ಹಾಕಿ ಸ್ಟ್ಯಾಚುವಲ್ ಬಂದ್ಬಿಡ್ರಿ. ಬಜೆಟ್ನಲ್ಲಿ ಎಲ್ಲ ಸಮುದಾಯದವರಿಗೆ ಆದ್ಯತೆ ನೀಡಲಾಗಿದೆ. ಮೈನಾರಿಟಿ ಎಂದರೆ ಒಬ್ಬರಲ್ಲ, ಜೈನ್, ಕ್ರಿಶ್ಚಿಯನ್ ಹೀಗೆ ಹಲವಾರು ಬರುತ್ತಾರೆ. ಬಿಜೆಪಿಯವರಿಗೆ ಮಾಡಲು ಕೆಲಸವಿಲ್ಲ, ಅದಕ್ಕಾಗಿ ಬಜೆಟ್ ಬಗ್ಗೆ ಈ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದು ಒಂದು ಸಮುದಾಯದ ಬಜೆಟ್ ಎಂಬ ಬಿಜೆಪಿ ಮುಖಂಡ ಸಿಟಿ ರವಿ ಅವರ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬಜೆಟ್ ಯಾರಿಗೆ ಅರ್ಥವಾಗುವುದಿಲ್ಲವೋ ಅವರು ಇಂತಹ ಹೇಳಿಕೆಗಳನ್ನು ನೀಡುತ್ತಾರೆ. ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು ಈ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಒಡಕಿಲ್ಲ, ಎಲ್ಲವೂ ಸರಿಯಾಗಿದೆ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆಯೇ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಈಗ ಹೊಸ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಷಿನ್ಸ್ ಕೂಡ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ. ಅಲ್ಲಿ ಹೊಸ ಏನು ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಡಯಾಲಿಸಿಸ್ ಮಷಿನ್ಸ್ ಕೂಡ ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ವಿ. ಕರೆಕ್ಟ್. ಈಗ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆದ್ಮೇಲೆ ಈಗ ಅಲ್ಲಿ ಅದು ಅವಕಾಶ ಇರ್ತದೆ. ಆಮೇಲೆ ನಾನು ಇಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲೂ ಕೂಡ ಇಬ್ರು ವ್ಯಾಸ್ಕುಲರ್ ಸರ್ಜನ್ಸಿಗೆ ಅಪಾಯಿಂಟ್ ಮಾಡಿಸಿದ್ವಿ. ವ್ಯಾಸ್ಕುಲರ್ ಸರ್ಜರಿಗೆ ಇಲ್ಲಿ ವ್ಯವಸ್ಥೆ ಇರಲಿಲ್ಲ. ವ್ಯಾಸ್ಕುಲರ್ ಸರ್ಜನ್ಸ್ಗೆ ಇಬ್ರು ಅಪಾಯಿಂಟ್ ಮಾಡಿಸಿ ಅವರಿಗೆ ಸಪರೇಟ್ ಒಂದು ಊಟಿ, ಆಮೇಲೆ ಅವರಿಗೆ ಒಂದು ಸೆಪ್ಟಿಕ್ ಕೋಟಿ ಕೊಡಿಸಿ ಅದಕ್ಕೆ ನಾವು ಬಿಲ್ಡಪ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಯಾವ್ದಾದ್ರು ಇಲ್ಲಿ ವ್ಯಾಸ್ಕುಲರ್ ಸರ್ಜರಿ ಬೇಕಾಗಿದ್ರೆ ಅವ್ರು ಬೆಂಗಳೂರಿಗೆ ಹೋಗಿ ಜೈನ್ ಆಸ್ಪತ್ರೆ, ಇಲ್ಲಾಂದ್ರೆ ಕಿದ್ವೆ ನಮ್ಮ ಜಯದೇವ, ಅಲ್ಲಿ ಎರಡೇ ಕಡೆ ಇದೆ ಗವರ್ಮೆಂಟ್ ಅಲ್ಲಿ. ಅಂದ್ರೆ ಗವರ್ಮೆಂಟ್ ಅಲ್ಲಿ ಜಯದೇವ, ಪ್ರೈವೇಟ್ ಅಲ್ಲಿ ಜೈನ್. ಜೈನ್ ಅಲ್ಲಿ ಹೋದ್ರೆ ಕಾಸ್ಟ್ ಆಗುತ್ತೆ, ಕಮ್ಮಿ ಆಗುತ್ತೆ, ಸ್ವಲ್ಪ 1 ಲಕ್ಷ ರೂಪಾಯಿಗಿನ ಕಮ್ಮಿ ಆಗಲ್ಲ. ಅದ್ ನಮ್ ಜಯದೇವ ಹೋದ್ರೆ ಫ್ರೀ ಆಗುತ್ತೆ. ಅದಕ್ಕೆ ಈ ಜಯದೇವದಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ವ್ಯಾಸ್ಕುಲರ್ ಸರ್ಜರಿ ಎಮರ್ಜೆನ್ಸಿ ಇರ್ತದೆ, ಇಲ್ಲಾಂದ್ರೆ ಕಾಲು ಹೋಗುತ್ತೆ ಪಾಪ ಅವ್ರು. ಹಾಗಾಗಿ ಅದಕ್ಕೆ ಇಲ್ಲೇ ನಾ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೆ. ಇಬ್ರು ಡಾಕ್ಟರ್ಸ್ ಆಲ್ರೆಡಿ ಅಪಾಯಿಂಟ್ ಮಾಡಿದ್ದೆ, ಅವ್ರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಮಂಡಿಸಿದ ಬಜೆಟ್ ಕೇವಲ ಒಂದು ಸಮುದಾಯಕ್ಕೆ ಪೂರೈಸುವ ಬಜೆಟ್. ನೋಡಿ, ಇವರು ಆ ಬಿಜೆಪಿ ಅವರಿಗೆ ಮಾಡಕ್ ಕೆಲಸ ಇಲ್ಲ. ಯಾಕಂದ್ರೆ ಇದು ಒಂದು ಮೈನಾರಿಟಿ ಅಂದ್ರೆ ಒಬ್ರಿಗಲ್ಲ, ಅದು ಮೈನಾರಿಟಿಯಲ್ಲಿ ಯಾವ ಕಮ್ಯುನಿಟಿ ಬರ್ತದೆ ಗೊತ್ತದಲ್ಲ ನಿಮ್ಗೆ. ನೋಡಿ, ಅದ್ರಲ್ಲಿ ಕ್ರಿಶ್ಚಿಯನ್ಸ್ ಬರ್ತಾರೆ, ಜೈನ್ಸ್ ಬರ್ತಾರೆ, ಸಿಖ್ರು ಬರ್ತಾರೆ, ಮುಸ್ಲಿಂ ಬರ್ತಾರೆ, ಎಲ್ಲಾ ಮೈನಾರಿಟಿ ಸೇರಿ ಕೊಟ್ಟಿದ್ದಿದೆ. ಆಮೇಲೆ ನಮ್ಮ ಸರ್ಕಾರ ಎಲ್ರಿಗೂ ಸಮನಾಗಿ ಈ ಬಜೆಟ್ ನಲ್ಲಿ SC ST ಕೂಡ ಸಾಕಷ್ಟು ಹಣ ಕೊಟ್ಟಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ಗೂ ಕೂಡ ಸಾಕಷ್ಟು ಹಣ ಕೊಟ್ಟಿದ್ದಾರೆ. ಎಲ್ಲಾ ವರ್ಗದ ಜನರಿಗೆ ಇವತ್ತು ಒಂದು ಸಮಾನವಾಗಿ ಕಾಣ್ತಕ್ಕಂತ ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದು ಇಟ್ ಇಸ್ ದ ಮೋಸ್ಟ್ ಬ್ಯಾಲೆನ್ಸ್ಡ್ ಬಜೆಟ್. ಯಾಕಂತಂದ್ರೆ ಇದು ಒಂದು ಬಜೆಟಿನ ಅಳತೆಗೋಲು. ಇವತ್ತು ಅಪೋಸಿಷನ್ ಗೆ ಒಂದು ಬಜೆಟ್ ಅಸೆಸ್ ಮಾಡ್ತಕ್ಕಂತ ಪ್ರಬುದ್ಧತೆ ಇಲ್ಲ ಅವ್ರ ಹತ್ರ. ಈಗ ಅವ್ರಿಗೆ ಒಂದು ಬಜೆಟ್ ಮಂಡನೆ ಆದ್ಮೇಲೆ ಯಾವ್ದು ಅಪ್ರಿಶಿಯೇಟ್ ಮಾಡ್ಬೇಕು, ಯಾವ್ದು ಕ್ರಿಟಿಸೈಸ್ ಮಾಡ್ಬೇಕು ಅಂತಕ್ಕಂತ ವಿವೇಕ ಇರ್ಬೇಕು ಅವ್ರಿಗೆ. ನಾನು ಈ ಮಾತು ಹೇಳ್ತಾನೆ, ಯಾರು ತಪ್ಪು ತಿಳ್ಕೊಬಾರ್ದು. ಯಾಕಂದ್ರೆ ಅದಕ್ಕೆ ನೋಡಿ, ಒಂದು ಬಜೆಟ್ ಆದ್ಮೇಲೆ ಇದು ಇಡೀ ವರ್ಷದ ನಮ್ಮ ರಾಜ್ಯದಲ್ಲಿ ನಮ್ಮ ಸಂಪನ್ಮೂಲಗಳನ್ನ ನಾವು ಹೇಗೆ ಕ್ರೋಢೀಕರಿಸ್ತೀವಿ ಮತ್ತು ಅದು ಹೇಗೆ ನಾವು ಅದನ್ನ ವ್ಯಯ ಮಾಡ್ತೀವಿ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಅಂತಕ್ಕಂಥದ್ದು ಬಜೆಟ್. ಇದರಲ್ಲಿ ನೀವು ನಮ್ಮ ಸಂಪನ್ಮೂಲಗಳನ್ನ ನಾವು ಯಾವ ರೀತಿ ತಗೊಳ್ತಾ ಇದೀವಿ, ಸಂಪನ್ಮೂಲಗಳನ್ನ ಯಾವ ರೀತಿ ಮಾಡ್ತಾ ಇದೀವಿ, ಮತ್ತು ಇದಕ್ಕೆ ನಮ್ಮಲ್ಲಿ ಒಂದು ಮಾನದಂಡ ಇದೆ. ನಾವೇ ಒಂದು ಕಾನೂನು ಮಾಡ್ಕೊಂಡಿದೀವಿ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ. 2000 ನಾವು ಬಹುಶಃ ಇದು 2002ರಲ್ಲಿ ಮಾಡಿದೀವಿ. ಏನಂದ್ರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಇದರಲ್ಲಿ 3 ಮಾನದಂಡಗಳಿರ್ತವೆ. ಒಂದು ಬಜೆಟ್ ಅನ್ನ, ಒಂದು ಮಿತಿಯನ್ನ, ಒಂದು ಫ್ರೇಮ್ ವರ್ಕ್ ಅನ್ನ ಹಾಕಿದೀವಿ ನಾವು ಇಡೀ ದೇಶದಲ್ಲಿ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ. ಒಂದು, ನಮ್ಮ ಫಿಸಿಕಲ್ ಡೆಫಿಸಿಟ್ ಶುಡ್ ಬಿ ಲೆಸ್ ದನ್ 3% ಆಫ್ ದ GDP. ದಿಸ್ ಇಸ್ ದ ಮೊದಲನೇ ಮಾನದಂಡ ಇದೆ. ಒಂದು ಬಜೆಟ್ ವಿತಿನ್ ಇಟ್ಸ್ ಪ್ಯಾರಾಮೀಟರ್ಸ್ ಇದೆಯಲ್ಲ ಅನ್ನೋದಕ್ಕೆ 3 ಪ್ಯಾರಾಮೀಟರ್ಸ್ ಇದೆ. ಮೊದಲನೇದು, ವೆದರ್ ನಮ್ಮ ಫಿಸಿಕಲ್ ಡೆಫಿಸಿಟ್ ಈಸ್ ವಿತಿನ್ 3 meters ಆಫ್ GSDP. ಒಂದು. ಎರಡನೇದು, ನಮ್ಮ ಸಾಲದ ಮಿತಿ ನಮ್ಮ GSDP ಗಿಂತ 25% ಒಳಗಿರ್ಬೇಕು. ದಿಸ್ ಇಸ್ ದ ಸೆಕೆಂಡ್. ಇದು ನಮ್ಮ ಕಾನೂನಲ್ಲಿ ಇದ್ದಿದ್ದು ಹೇಳ್ತಾ ಇದ್ದೀನಿ ನಾನು. ಮೂರನೇದು, ನಾವು ಯಾವಾಗ್ಲೂ ರೆವೆನ್ಯೂ ಸರ್ಪ್ಲಸ್ ಆಗಿರ್ಬೇಕು.
ದೀಸ್ ಆರ್ ದ 3 ಪ್ಯಾರಾಮೀಟರ್ಸ್. ಈ 3 ಪ್ಯಾರಾಮೀಟರ್ಸ್ ಅಲ್ಲಿ 2 ಪ್ಯಾರಾಮೀಟರ್ಸ್ ಅನ್ನ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಸ್ ವಿತ್ ಇನ್ ದ ಪ್ಯಾರಾಮೀಟರ್ಸ್ ಆಫ್ ದಿಸ್. ಈ 2 ಪ್ಯಾರಾಮೀಟರ್ ಒಳಗೆ ಇಟ್ಟಿದ್ದಾರೆ. ಏನಂದ್ರೆ 3% ಗಿನ ಕಮ್ಮಿ ನಮ್ಮ ಫಿಸ್ಕಲ್ ಡೆಫಿಸಿಟ್ ಇದೆ, 25% ಗಿನ ಒಳಗಡೆ ನಮ್ಮ ಸಾಲದ ಮಿತಿ ಇದೆ. ಆಮೇಲೆ ರೆವಿನ್ಯೂ ಸರ್ಪ್ಲಸ್ ಇಲ್ಲ, ನಾವು ರೆವಿನ್ಯೂ ಡೆಫಿಸಿಟ್ ಇದೀವಿ, ಅಂದ್ರೆ ನಮ್ಮ ರೆವಿನ್ಯೂ ಸರ್ಪ್ಲಸ್ ಇಲ್ಲ. ಹಾಗಾಗಿ ಇದು ಒಂದು ಪ್ಯಾರಾಮೀಟರ್ ನಾವು ಅದನ್ನ ಹಾಗಾಗಿಲ್ಲ. ಅದು ಅದ್ರ ಬಗ್ಗೆ ಒಂದು ಟೈಮ್ ಲೈನ್ ಕೂಡ ಕೊಟ್ಟಿದ್ದಾರೆ. 2027-28ಗೆ ನಮ್ಮ ರಾಜ್ಯ ರೆವಿನ್ಯೂ ಸರ್ಪ್ಲಸ್ ಆಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಅಲ್ಲಂಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ವಂಶ ಆಸ್ಪತ್ರೆಯ ವತಿಯಿಂದ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಆನಂದ್ ನಗರದಲ್ಲಿರುವ ಸೇಂಟ್ ಮೇರಿ ಚರ್ಚ್ ಎದುರುಗಡೆಯ ವಂಶ ಟೆಸ್ಟ್ ಟ್ಯೂಬ್ ಬೇಬಿ ಅಂಡ್ ಲ್ಯಾಪ್ರೋಸ್ಕೋಪಿ ಸೆಂಟರ್ನಲ್ಲಿ ಮಾತಿನ ಮನೆ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ಅವರು ಮಹಿಳೆಯರಿಗಾಗಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಡಿಸಿ ಫೌಜಿಯಾ ತರನ್ನುಂ ಹಾಗೂ ಗಣ್ಯರು ಮಾತನಾಡಿ, ಮಹಿಳೆಯರು ಸಂಸಾರದ ಜವಾಬ್ದಾರಿಯುತ ಜೊತೆಗೆ ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆದು ಸಮಾಜದ ಜವಾಬ್ದಾರಿ ಹೊರುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಮಹಿಳೆಯರನ್ನು ಸಹ ಸಮಾಜದ ಮುಖ್ಯವಾಹಿನಿಗೆ ತರುವ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯಪಟ್ಟರು. ಆಚರಣೆ ಮಾಡ್ತಾ ಇರೋದು ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ನಾನು ಗುಲ್ಬರ್ಗದವರು ಅಂತ ಅನಿಸ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಓವರ್. ವಿಮೆನ್ಸ್ ಡೇ ಬಗ್ಗೆ ನಾನು ಏನು ಹೇಳಬೇಕು, ಎಲ್ಲರಿಗೂ ಗೊತ್ತಿದೆ. ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ಈಗ ಅವರು ಛಾಪ್ ಮಾಡ್ಕೊಂಡಿದ್ದಾರೆ. ಇಟ್ ಇಸ್ ನಾಟ್, ಯು ಕೆನಾಟ್ ನೇಮ್ ಒನ್ ಫೀಲ್ಡ್ ಎಲ್ಲಿ ಮಹಿಳೆಯರು ಕೆಲಸ ಮಾಡ್ತಾ ಇಲ್ಲ, ಅತಿ ಉತ್ತಮವಾಗಿ ಅವರು ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಫ್ರಮ್ ಮೈ ಓನ್ ಲೈಫ್ ಆಸ್ ಅನ್ ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ತಾಯಿಯವರು ಕಾಲೇಜ್ ಎಲ್ಲ ಹೋಗಿರ್ಲಿಲ್ಲ, ಓದಿರ್ಲಿಲ್ಲ. ಆದ್ರೂ 3 ಹೆಣ್ಮಕ್ಳಿಗೆ ಯಾವ ವ್ಯತ್ಯಾಸ ಇಲ್ಲದೆ ಬಹಳ ಚೆನ್ನಾಗಿ ನಮ್ಮ 3 ಮಂದಿಗೂ ಪೋಸ್ಟ್ ಗ್ರಾಜುಯೇಷನ್ ವರೆಗೆ ನಮ್ಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವರು ಆಲ್ಫಾಬೆಟ್ಸ್ ಎಲ್ಲ ಬೇರೆ ಬೇರೆ ಭಾಷೆದು, ಹಿಂದಿ ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಕಲಿಬೇಕಂತ ಅವ್ರು ಕಲಿತು ನನಗೆ ಹೇಳ್ಕೊಡ್ತಾ ಇದ್ರು. ಸೊ ದಟ್ ವಾಸ್ ದ ಡೆಡಿಕೇಶನ್ ವಿತ್ ವಿಚ್ ಹೇಳ್ಬೇಕಂದ್ರೆ ಅವರು ಹೌಸ್ ವೈಫ್, ಅವ್ರಿಗೆ ಯಾವ ಸಂಬಳ ಇಲ್ಲ, ಯಾವುದು ಅವ್ರ ಹೆಸರಲ್ಲಿ ಪ್ರಾಪರ್ಟಿ ಇಲ್ಲ. ಆದ್ರೂ ಅವ್ರಿಗಿಂತ ದೊಡ್ಡ ಅಸೆಟ್ ನನ್ನ ಜೀವನದಲ್ಲಿ ನನಗೆ ಯಾವುದೂ ಇಲ್ಲ. ಹಾಗಾಗಿ ಹೆಣ್ಮಕ್ಳು ಏನ್ ಮಾಡ್ತಾರೆ, ಹೆಂಗಸರು ಏನ್ ಮಾಡ್ತಾರೆ ಅಂತ ಹೇಳೋದು ಅಥವಾ ಕ್ವಾಂಟಿಫೈ ಮಾಡೋದು ಬಹಳ ಕಷ್ಟ. ನನಗೆ ಏನೋ ಇಲ್ಲಿ ಕೆಲಸ ಬಗ್ಗೆ ನಾನು ಅವ್ರ ಜೊತೆ ಹಚ್ಕೊಳ್ತೀವಿ ಅಂದ್ರೆ ಶಿ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್, ಬಟ್ ಜಸ್ಟ್ ದ ಫ್ಯಾಕ್ಟ್ ದಟ್ ಶಿ ಇಸ್ ದೇರ್,
and it provides such a comfort to us that cannot be quantified, that cannot be monetized. ಸೊ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಎನಿಬಡಿ ಇರಲಿ, ಮೇಲ್ ಇರಲಿ ಫಿಮೇಲ್ ಇರಲಿ, ನಮ್ಮ ತಾಯಿ ಬಗ್ಗೆ ನಮಗೆ ಬಹಳ ಒಂದು ಹೆಮ್ಮೆ ಇರುತ್ತೆ. ಸೊ ಲೈಫ್ ಇಟ್ ಸೆಲ್ಫ್ ಬಿಗಿನ್ಸ್ ವಿತ್ ಮದರ್ಸ್. ಮೆನಿ ಆಫ್ ಯು ಆರ್ ಗೈನಕಾಲಜಿಸ್ಟ್ ಹಿಯರ್, ಸೊ ಐ ವಿಲ್ ನಾಟ್ ಸೇ ಮೋರ್. ವಿಮೆನ್ಹುಡ್ ಇಸ್ ಅ ಬ್ಯೂಟಿಫುಲ್ ಥಿಂಗ್ ಫಾರ್ ಅಸ್. ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಐ ಆಮ್ ಅ ಬೆಟರ್ ಆಫೀಸರ್ ಬಿಕಾಸ್ ಐ ಆಮ್ ಅ ವುಮೆನ್. ಆ ಸೆನ್ಸಿಟಿವಿಟಿ, ಆ ಎಂಪತಿ ಎಲ್ಲರಿಗೂ ಬರೋದಿಲ್ಲ. ಸೊ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಬಹಳಷ್ಟು ಒಂದು ಕಾಲ ಇತ್ತು ಬೀಯಿಂಗ್ ಅ ವುಮೆನ್ ವಾಸ್ ನಾಟ್ ಕನ್ಸಿಡರ್ಡ್ ಅ ವಂಡರ್ಫುಲ್ ಥಿಂಗ್, ಬಟ್ ಐ ಆಮ್ ಸೋ ಗ್ಲಾಡ್ ಟು ಸಿ ಐ ಆಮ್ ಲಿವಿಂಗ್ ಇನ್ ಅ ಪೀರಿಯಡ್ ವೇರ್ ಆರ್ ಆನ್ಸೆಸ್ಟರ್ಸ್, ನಮ್ಗಿಂತ ಹಿಂದೆ ಬಂದಿರೋರು ಎಲ್ಲ ಜನರೇಷನ್ ನನಗೋಸ್ಕರ ಬಹಳ ಹೋರಾಟ ಮಾಡಿದ್ದಾರೆ. ಹಾಗಾಗಿ ವಿ ಆರ್ ಏಬಲ್ ಟು ಎಂಜಾಯ್ ದಿಸ್ ಫ್ರೀಡಮ್. ಸೊ ಐ ಹ್ಯಾವ್ ಟು ಇನ್ ದಿಸ್ ಕಾಂಟೆಕ್ಸ್ಟ್ ಆಫ್ ಒಕೇಶನ್ ರಿಮೆಂಬರ್ ಆಲ್ ದೋಸ್ ಹೂ ಕೇಮ್ ಬಿಫೋರ್ ಅಸ್, ಹೂ ಹ್ಯಾವ್ ಫಾಟ್ ಫಾರ್ ಆರ್ ರೈಟ್ಸ್. ಇಲ್ಲಿ ಸ್ವಲ್ಪ ಮಂದಿ ಇಮೋಷನಲ್ ಆಗ್ತಾರೆ, ಅವ್ರಿಗೆ ನೋಡಿ ನಾನು ಇಮೋಷನಲ್ ಆಗ್ತಾ ಇದ್ದೀನಿ. So it is very difficult to be a woman. It's a beautiful thing, but it is also very difficult. All of us, no matter how educated we are, how high up we are in the ladder, we will all see people crying. I get emotional, so I will look this side. It tends to happen. ಈ ಕೈಂಡ್ ಆಫ್ ಇಮೋಟಿವ್ ಜನರಲಿ ವಿಮೆನ್ಸ್ ಗ್ರೂಪ್ ಅಲ್ಲಿ ಆಚೆ ಬರೋದು. ನಾನು ಆಫೀಸಲ್ಲಿ ಎಲ್ಲರ ಜೊತೆ ಜಗಳ ಆಡ್ತಾ ಇರ್ತೀನಿ, ಎಲ್ಲರಿಗೆ ಬೈತಾ ಇರ್ತೀನಿ, ಕೆಲಸ ತಗೊಳ್ತಾ ಇರ್ತೀನಿ. But this emotive thing happens only when we are with women. Somehow that connect is there. I am very grateful. ಯಾಕೆಂದರೆ ನಮಗಿಂತ ಹಿರಿಯರು ಬಹಳ ಒಂದು ಹೋರಾಟ ಮಾಡಿ ನನಗೆ ಈ ಒಂದು ಅವಕಾಶ ಸಿಕ್ಕಿರೋ ರೀತಿ ಮಾಡಿರೋದು. But all of us take pride in voting. India was probably one of the first countries to give every independent Indian, irrespective of gender, the right to vote. Much before many so-called advanced countries. So we have great people like Dr. B.R. Ambedkar ji to thank. We have Basava's philosophy, 12ನೇ ಸೆಂಚುರಿಯಲ್ಲಿ ಅವರು ಹೇಳಿದ್ದಾರೆ, ಯಾವುದೇ ರೀತಿ ದರ್ ಇಸ್ ನೋ ಡಿಫರೆನ್ಸ್ ಅಂತ. ಇನ್ಫ್ಯಾಕ್ಟ್ ಅವ್ರದ್ದು ತತ್ವಗಳು ನಾವು ಈಗಲೂ ನಮ್ಮ ಜೀವನದಲ್ಲಿ ಅಳವಡಿಸಬೇಕಾಗಿರೋದು. So irrespective of how, where you are doing, what you are doing in life, it is wonderful to be women in this time and age. In our living life, we are able to experience this freedom. It's a wonderful thing. I hope you all pass it on to your children as well. You be educate our boys and girls. The lesson of equality, they ensure that they support their the women in their life, the girls in their life as much as possible. ಮಾರ್ಚ್ 8ನೇ ತಾರೀಕು ಮಾತ್ರ ಈ ಒಂದು ಆಚರಣೆ ಸೀಮಿತ ಆಗಿರಬಾರದು. ಲೆಟ್ ಇಟ್ ಬಿ ಅ ಡೈಲಿ ಸೆಲೆಬ್ರೇಷನ್ ಆಫ್ ಬೀಯಿಂಗ್ women, of being independent women, of being equal women who will contribute so much more to India, to Karnataka and to Kalburgi. So I'm feeling very happy today. I think first time after becoming DC in a public function I got emotional. Generally I express part of that. I'm so glad. I'm feeling like I'm one of all of you, and I'm feeling like I'm also part of this celebration. Because since morning we have had a lot of celebration, but this has a more personal feel to it. So thank you so much for having me over, and I wish each and every one of you across age groups, across Vanch Hospital na 3 ತ್ರಿರತ್ನಗಳು. We have been working relentlessly past 9 years to give a very good success rate to all our couple who come to our hospital. And in our OPD, the most common sentence we hear is, "Now garibi duri." So the first thing what they come and tell us is, "Now garibi duri." So our prices are very, very economical because we cater to the women who are from farmers, who are from farming, and they tell us, "Nammal hola illa, now ಬೇರೆ ಹೊಲ ಕೆಲಸ ಮಾಡಿ ದುಡಿದು ಅದರ್ಸ್ ಊಟ ಮಾಡ್ತೀವಿ." So we cater to that population. We realized we couldn't keep the prices as the metro hospitals. So we do it out of passion, and during this passion, the wind below our wings is fueled by our family, who sacrifice a lot, because we are here most of the time, we are in our obstetric unit most of the time, and we are also fueled by Sushilana. Sushilana, thank you for everything you do. So I would like to tell what all we do at Vanch. First, when they come, we evaluate the couple. We give them what treatment they require. If it's a very good prognosis, we tell them
just a timed intercourse, or an IUI, where we call them repeatedly for follicular monitoring. If the couple needs IVF, we do IVF at a very reasonable price with a very good success rate. We use very good quality injections to maintain the. We have a state-of-art IVF lab, a modular OT, where we have worked in the rented unit for 7 years, and after that we have constructed this. We toil day and night, and we are here, and we are very, very proud of our hard work. We also do diagnostic hysteroscopy when we realize why the woman is not conceiving. So staff, lady staff, and our backbone of our bunch, Chandrakala, Shiv, Kanya, and our beloved embryologist, Rashmi Madam. They all are pillars of our success. Thank you, Anilon. And I beg really pardon for all our achievers today for making them wait for longer time. I really beg your pardon, Madam. And thank you for sparing your valuable time, ma'am. And thank you for coming here. Thank you. ಇನ್ನು ಶಿಬಿರದಲ್ಲಿ ಉಚಿತ ಆರೋಗ್ಯ ಶಿಬಿರದಲ್ಲಿ ಮಹಿಳೆಯರಿಗೆ ಕ್ಯಾನ್ಸರ್ ನಿಯಂತ್ರಣದ ಲಸಿಕೆ ವಿತರಿಸಲಾಯಿತು. ಸುಮಾರು 2,000 ರೂಪಾಯಿಗಳ ಮೌಲ್ಯದ ಲಸಿಕೆಯನ್ನು ಶಿಬಿರದಲ್ಲಿ ಕೇವಲ 1,600 ರೂಪಾಯಿಗಳಿಗೆ ವಿತರಿಸಲಾಯಿತು. ಗರ್ಭಕಂಠದ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಉಚಿತ ಮೆಮೊಗ್ರಾಫಿ, ಉಚಿತ BMD ಪರೀಕ್ಷೆ ಮಾಡಲಾಯಿತು. ಉದ್ಯಮಶೀಲ ಮಹಿಳೆಯರು 8 ಮಳಿಗೆಗಳಲ್ಲಿ ತಮ್ಮ ಉತ್ಪಾದನೆಗಳನ್ನು ಪ್ರದರ್ಶನ ಮತ್ತು ಮಾರಾಟ ಮಾಡಿದರು. ಜೊತೆಗೆ ವಿವಿಧ ಕ್ಷೇತ್ರಗಳ ಸಾಧಕಿಯರಾದ ಡಾಕ್ಟರ್ ರಾಣಿ ಸುವರ್ಣಾದೇವಿ, ಸಂಚಾರಿ ಪೊಲೀಸ್ ಠಾಣೆಯ PSI ಭಾರತೀಬಾಯಿ ಧನ್ನಿ, ನ್ಯಾಯವಾದಿ ಡಾಕ್ಟರ್ ಅರ್ಚನಾ ತಿವಾರಿ, ಭರತನಾಟ್ಯ ಕಲಾವಿದೆ ಡಾಕ್ಟರ್ ಶುಭಾಂಗಿ, ಪ್ರಾಚಾರ್ಯೆ ದಿವ್ಯಾ ಕುಲಕರ್ಣಿ, ಉಪ್ಳಾವದ ಶಿಕ್ಷಕಿ ಜ್ಯೋತಿ ಪಾಟೀಲ್, ಉದ್ಯಮಿ ಕಮಲಾಬಾಯಿ ಚಿಟುಗುಪ್ಪ ಅವರನ್ನು ಸನ್ಮಾನಿಸಲಾಯಿತು. ಲಕ್ಕಿ ಡ್ರಾ ಸಹ ಏರ್ಪಡಿಸಲಾಯಿತು. ವಿವಿಧ ಸ್ಪರ್ಧಿಗಳಿಗೆ ಪ್ರಥಮ ಹಾಗೂ ದ್ವಿತೀಯ ಬಹುಮಾನ ವಿತರಿಸಲಾಯಿತು. ಸಮಾರಂಭದಲ್ಲಿ ಸಚಿವ ಶಾಣ್ ಪ್ರಕಾಶ್ ಪಾಟೀಲ್, ಡಾಕ್ಟರ್ ನಿರ್ಮಲಾ ಹಿರೇಮಠ್, ಆಸ್ಪತ್ರೆಯ ವೈದ್ಯರಾದ ಭಾಗ್ಯಶ್ರೀ ಶಾಣ್ ಪ್ರಕಾಶ್ ಪಾಟೀಲ್, ಡಾಕ್ಟರ್ ಮೀತಾ ಅಂಗಡಿ ಮತ್ತು ಡಾಕ್ಟರ್ ಮಧುರಾ ಬನಾಳೆ, ಡಾಕ್ಟರ್ ದಿವ್ಯಾ ಕುಲಕರ್ಣಿ, ಸುಶೀಲ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ಅದ್ದೂರಿಯಾಗಿ ಜರುಗಿದ ಮಹಿಳಾ ದಿನಾಚರಣೆ. ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಜನಪರವಾಗಿದೆ. ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿ. ವಂಶ ಆಸ್ಪತ್ರೆಯ ವತಿಯಿಂದ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.